ಜೈ ಭಗೀರಥ. ಇವತ್ತು ಏನು ಭಗೀರಥ ಪಿಕ್ಚರು ಇಡೀ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಪ್ರದರ್ಶನ ಆಗ್ತಾಯಿದೆ. ಇವತ್ತು ಆ ಚಿತ್ರದ ನಾಯಕ ನಟನಾಗಿ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಯಾಕೆಂದರೆ ಯಾರೇ ಸಿನಿಮಾ ನೋಡಲಿ, ಯಾರೇ ನೋಡ್ತಾ ಇರಲಿ, ಹೊರಗಡೆ ಬಂದ ತಕ್ಷಣ ಸೂಪರ್ ಭಗೀರಥ ಫಿಲ್ಮ್ ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ನನಗಂತೂ ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಟೀಮು ಏನು ನಾವು ಎಫರ್ಟ್ಸ್ ಹಾಕಿದ್ವಿ, ನಮ್ಮ ನಿರೀಕ್ಷೆಗೂ ಮೀರಿ ಪಿಕ್ಚರ್ ಅದ್ಭುತವಾಗಿ ಬಂದ್ಬಿಟ್ಟಿದೆ. ಹಾಗಾಗಿ ಜನರು ಭಾಳ ಏನೋ ಥಿಯೇಟ್ರ್ ಹೋಗ್ಬೇಕಾದ್ರೆ ಏನಿದು ನನಗಂತೂ ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಟೀಮು ಏನು ನಾವು ಎಫರ್ಟ್ಸ್ ಹಾಕಿದ್ವಿ, ನಮ್ಮ ನಿರೀಕ್ಷೆಗೂ ಮೀರಿ ಪಿಕ್ಚರ್ ಅದ್ಭುತವಾಗಿ ಬಂದ್ಬಿಟ್ಟಿದೆ. ಹಾಗಾಗಿ ಜನರು ಭಾಳ ಏನೋ ಥಿಯೇಟ್ರ್ ಹೋಗ್ಬೇಕಾದ್ರೆ ಏನಿದೆಯೋ ಹೇಗೋ ಅಂದ್ಕೊಂಡು ಹೋಗಿದ್ದಾರೆ. ಒಳಗಡೆ ಹೋದವ್ರಿಗಂತೂ ಸೂಪರ್ ಅಂದ್ಕೊಂಡು ಬರ್ತಾಯಿದ್ದಾರೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್ ಅಂತಾರೆ, ಸಾಂಗ್ ಸೂಪರಾಗಿದೆ ಅಂತ ಹೇಳ್ತಾರೆ, ಮತ್ತು ಫೈಟ್ ಅಂತೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮಗೆ ತಂಡಕ್ಕೆಲ್ಲ ಖುಷಿ ಆಗ್ತಾಯಿದೆ. ಇವತ್ತಿಗೆ ಆ್ಯಕ್ಚುಲಿ 4ನೇ ವಾರ ಮುಗಿದಿದೆ, ನಾಳೆಯಿಂದ 5ನೇ ವಾರ ಪ್ರಾರಂಭ ಆಗ್ತಾಯಿದೆ. ನಮ್ಮ ಭಗೀರಥ ಚಿತ್ರಕ್ಕೆ ಎಲ್ಲ ಕಡೆ ಪ್ರದರ್ಶನ ಆಗ್ತಾಯಿದೆ, ಯಶಸ್ವಿ ಪ್ರದರ್ಶನ. ಹಾಗಾಗಿ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಯಾರ್ಯಾರು ಸಿನಿಮಾಗಳನ್ನ ನೋಡಿದ್ದಾರೆ ಇಲ್ಲಿವರೆಗೆ ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಯಾರ್ಯಾರು ಸಿನಿಮಾ ನೋಡಿಲ್ಲ, ಅದರಲ್ಲೂ ಈ ನಮ್ಮ ಪಿಕ್ಚರಲ್ಲಿ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕುಟುಂಬ ಸಮೇತರಾಗಿ ಸಿನಿಮಾ ನೋಡುವಂಥ ಸಿನಿಮಾ ಆದ್ದರಿಂದ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆದ್ದರಿಂದ ಎಲ್ಲರೂ ಮನೆಯವರೆಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಮತ್ತೆ ಇನ್ನೂ ಸಿನಿಮಾವನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಎಲ್ಲ ವೀಕ್ಷಕರಿಗೆ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಗೀರಥ ಸಿನಿಮಾ ಕಳೆದ 4 ವಾರದಿಂದ ಭಾಳ ಅದ್ದೂರಿಯಾಗಿ ಪ್ರದರ್ಶನ ಕಾಡ್ತಿದೆ. ಭಗೀರಥ ಚಲನಚಿತ್ರದ ಏನು ನಾಯಕ ನಟರಾಗಿ ಎಸ್ ಜಯಪ್ರಕಾಶ್ ಅವರು ನಮ್ಮ ಮೈಸೂರಿನ ಒಂಟಿಕೊಪ್ಪಲಿನ ನಿವಾಸಿ ಹಾಗೂ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು, ವಿದ್ಯಾರ್ಥಿಗಳ ಪರವಾಗಿ ಬಹಳಷ್ಟು ಹೋರಾಟಗಳನ್ನ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ತಮ್ಮ ಜೀವಮಾನವನ್ನೇ ಮುಡುಪಾಗಿಟ್ಟಂಥವರು. ಜೊತೆಗೆ ಏನು ಕಳೆದ 30-40 ವರ್ಷಗಳಿಂದ ಕಾವೇರಿ ನೀರಿನ ಸಮಸ್ಯೆ ಆಗ್ತಾಯಿದೆ. 90ರ ದಶಕದಿಂದ ಕಾವೇರಿ ಕ್ರಿಯಾ ಸಮಿತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ಕಳೆದ ವರ್ಷ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಸತತವಾಗಿ ಒಂದು 5-6 ತಿಂಗಳುಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡಿ ನಮ್ಮ ನೆಲ ಜಲ ಭಾಷೆಗಾಗಿ ಹೋರಾಟವನ್ನು ಮಾಡಿರತಕ್ಕಂಥ ಹುಟ್ಟು ಹೋರಾಟಗಾರರು, ಶ್ರಮಜೀವಿಗಳು ಆದಂಥ ಎಸ್ ಜಯಪ್ರಕಾಶ್ ಅವರು ಭಗೀರಥ ಚಲನಚಿತ್ರದಲ್ಲಿ ಬಹಳ ಅದ್ಭುತವಾಗಿ ನಟನೆಯನ್ನು ಮಾಡಿದೆ. ಹಾಗೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ. ಕೌಟುಂಬಿಕವಾಗಿ ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ. ಶಾಲಾ ಕಾಲೇಜಿನ ಮಕ್ಕಳಿಂದ ಹಿಡಿದು ತಂದೆಯಿಂದ ಹಿಡಿದು ವಯಸ್ಸಾದವರು, ಗಂಡ ಹೆಂಡತಿ ಅಂದರೆ ಹೇಗಿರಬೇಕು, ಪ್ರೀತಿ ಅಂದರೆ ಹೇಗಿರಬೇಕು, ಒಂದು ನಾವು ಸಾಧನೆ ಮಾಡಬೇಕು ಅಂದರೆ ಯಾವ ರೀತಿ ಸಾಧನೆಯನ್ನು ಮಾಡಬೇಕು, ತೋರಿಸ್ಬೇಕು ಜಗತ್ತಿಗೆ. ಹಾಗೂ ಈಗಿನ ಪ್ರಪಂಚದಲ್ಲಿ ಏನು ಕರಪ್ಷನ್ ಆಗಿದೆ, ಆ ಕರಪ್ಷನ್ನು ಮಾಡದೆ ಹೆಂಗೆ ಕೆಲಸವನ್ನು ಮಾಡ್ಬೋದು ಇಂಜಿನಿಯರ್ಗಳು, ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲರೂ ಈ ಸಿನಿಮಾವನ್ನು ನೋಡಿ ಥಿಯೇಟ್ರ್ಗಳಿಗೆ ಬಂದು ನೋಡಿ ಅಂತ ಎಲ್ಲರಿಗೂ ನಾವು ಕನ್ನಡ ಅಭಿಮಾನಿಗಳಿಗೆಲ್ಲ ಹೇಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಪ್ರಕಾಶ್ ಅವ್ರಿಗೆ.